ರಾಜ್ಯದಲ್ಲಿ ಸರ್ಕಾರಿ ಕೆಲಸಕ್ಕಾಗಿ ಉದ್ಯೋಗ ಆಕಾಂಕ್ಷಿಗಳು ಸಮರವನ್ನು ಸಾರಿದ್ದಾರೆ. ಸದ್ಯ ಖಾಲಿ ಇರುವಂಥ 2,84,881 ಹುದ್ದೆಗಳ ಭರ್ತಿಯಾಗಬೇಕು ಅಂತ ಭರ್ತಿ ಯಾವಾಗ ಅಂತ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೆನ್ಜಿ ಉದ್ಯೋಗ ಆಕಾಂಕ್ಷಿಗಳ ಮುಂದಿನ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇತ್ತೀಚೆಗೆ ಯುವಕರು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ 50,000 ಹುದ್ದೆಗಳ ಭರ್ತಿ ಮಾಡ್ತೀವಿ ಅನ್ನುವ ವಿಚಾರವಾಗಿ ಭರವಸೆಯನ್ನು ಕೊಡ್ತು. ಆದರೆ ಸರ್ಕಾರ ಕೊಟ್ಟಂತ ಭರವಸೆ ಕೇವಲ ಹೇಳಿಕೆಗಷ್ಟೇ ಸೀಮಿತವಾಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಒಂದು ಕಡೆ ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾವು ಉದ್ಯೋಗವನ್ನ ಪಡೆದುಕೊಳ್ತೀವಿ, ಸರ್ಕಾರಿ ಉದ್ಯೋಗ ಬೇಕೇ ಬೇಕು ಅಂತ ಎಲ್ಲೋ ಒಂದು ಕಡೆ ಹೋರಾಟ ಮಾಡ್ತಾ ಇರುವಂತ ಆ ಉದ್ಯೋಗ ಆಕಾಂಕ್ಷಿಗಳಿಗೆ ದಿನನಿತ್ಯ ನಿರಾಸೆ ಅನ್ನೋದೇ ಆಗ್ತಾ ಇದೆ. ನೋಡಿ, ನಮ್ಮೊಟ್ಟಿಗೆ ಒಂದಷ್ಟು ಜನ ವಿದ್ಯಾರ್ಥಿಗಳನ್ನ ನಾವು ಇಲ್ಲಿ ಕರೆತಂದು ನಿಲ್ಲಿಸಿದ್ದೀವಿ. ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳ ಗೋಳು ಅವರೇ ಹೇಳಬೇಕಾಗುತ್ತೆ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಬಂದ್ಬಿಟ್ಟು ಕೀರ್ತಿ ಅಂತ. ಓಕೆ, ಏನ್ ಮಾಡ್ತಾ ಇದ್ದೀರಾ? ಏನು ಓದ್ತಿದ್ದೀರಾ? ನಾನು ಇವಾಗ ಫಸ್ಟ್ ಇಯರ್ BA ಮಾಡ್ತಿದ್ದೀನಿ. ಓಕೆ, ರಾಜ್ಯದಲ್ಲಿ ನೇಮಕಾತಿ ವಿಚಾರವಾಗಿ ಸಾಕಷ್ಟು ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದಿದ್ದಾರೆ. ನಮಗೆ ಬೇಕೇ ಬೇಕು, ನ್ಯಾಯ ಬೇಕು, ನಮಗೇನು ಬೇಡ, ಉದ್ಯೋಗ ಕೊಡಿ ಅಂತ. ಏನು ಅನಿಸುತ್ತೆ ಇದನ್ನೆಲ್ಲ ನೋಡಿದ್ರೆ? ಮ್ಯಾಮ್, ಇವಾಗ ನಮ್ಮ ಪಪ್ಪ ಅಮ್ಮ ಕೂಡ ತುಂಬಾ ಖರ್ಚು ಮಾಡಿ ಲಕ್ಷ ಸುರಿದು ಓದಿಸ್ತಿದ್ದಾರೆ. ನಾವು ಒಂದು ಗೌರ್ಮೆಂಟ್ ಅನ್ನೋದು ನಮಗೆ ಯಾವುದೋ ಒಂದು ಕಡೆಯಲ್ಲಿ ಪ್ಲೇಸ್ಮೆಂಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಯಾವುದೋ ನಂಬಿಕೆ ಮೇಲೆ ಓದ್ತಿರ್ತೀವಿ. ಇವಾಗ ಧಾರವಾಡದಲ್ಲಿ ಆಗ್ತಾರೋ ಕೇಸಸ್ಗಳನ್ನೆಲ್ಲ ನೋಡಿದ್ರೆ ಮುಂದೆ ಅವ್ರು ನಮ್ಗಿಂತ ಸೀನಿಯರ್ಸು ತುಂಬ ಪೇಚಾಡ್ತಿದ್ದಾರೆ ಜಾಬ್ ಹುಡ್ಕೊಳ್ಳೋದಕ್ಕೋಸ್ಕರ. ಬಟ್ ನಮ್ಮ ಸಿಚುವೇಶನ್ನು ಮುಂದೆ ಅದಕ್ಕಿಂತ ಭಯಾನಕವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಇವಾಗ ಭಯ ಶುರುವಾಗ್ತಿದೆ. ಸೊ ಅದ್ರ ಬಗ್ಗೆ ಹೇಳೋದ್ರೆ ನಾವೇನಕ್ಕೆ ಮ್ಯಾಮ್ ಇವ್ರು ಗೌರ್ಮೆಂಟ್ಗಳು ಅವ್ರವ್ರದ್ದೇ ವೈಯಕ್ತಿಕ ನೋಡ್ಕೊಬೇಕಾದ್ರೆ ನಾವೇನಕ್ಕೆ ಅವ್ರಿಗೆ ಕೊಡಬೇಕು, ಓಟ್ಗಳನ್ನ ಏನಕ್ಕೆ ಮಾಡಬೇಕು? ಸುಮ್ಮನೆ ಅವ್ರು ಬಿಟ್ಟು ನಮ್ಗೆ ಬೇಕಾಗಿರೋದು ಯಾವುದೇ ಬಿಟ್ಟು ಭಾಗ್ಯಗಳಲ್ಲ. ನಾವು ಬೇಕಾಗಿರೋದೇನು ಅಂದರೆ ಒಂದು ಒಳ್ಳೆ ಉನ್ನತ ಪ್ರಜಾಗತಿಗೆ ಮುಂದಿನ ಇವಾಗಿನ ವಿದ್ಯಾರ್ಥಿಗಳಿಗೆ ಕೆಲವೊಂದು ಜಾಬ್ ಪ್ಲೇಸ್ಮೆಂಟ್ನ ಕೊಡಬೇಕು. ಸೊ ಅಷ್ಟೇ ನಾವು ಕೇಳ್ಕೊಳ್ಳೋದು ಮ್ಯಾಮ್. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಗಮನ ಇಲ್ವಾ ಸರ್ಕಾರಕ್ಕೆ? ಯಾಕೆ ಇವಾಗ ಹೇಳಕ್ಕೆ ಹೋದರೆ ಇವ್ರು ಗೌರ್ಮೆಂಟ್ ಯಾವ ಥರ ಮಾಡ್ತಾಯಿದ್ದಾರೆ ಅಂದರೆ ಸ್ಟೂಡೆಂಟ್ಸ್ಗಳು ಜನರುಗಳು ಫುಲ್ ಕೇರ್ಲೆಸ್ ತೊಗೊಂಡ್ಬಿಟ್ಟಿದ್ದಾರೆ. ಲೈಕ್ ಅವ್ರು ಏನಂದರೆ ಎಲೆಕ್ಷನ್ ಬಂದಾಗ ಮಾತ್ರ ನಾವು ಜನತೆಗೋಸ್ಕರ ಮಾತ್ರ ಕೆಲಸ ಮಾಡ್ತೀವಿ, ಜನರೇ ನಮಗೆ ಸರ್ವಾಸ ಎಲ್ಲ ಆ ಥರ ಹೇಳ್ಕೊಂಬರ್ತಾರೆ. ಓಟ್ ಆಗೋಕ್ಕಿಂತ ಮುಂಚೆ, ಎಲೆಕ್ಷನ್ಗಿಂತ ಮುಂಚೆ, ಎಲೆಕ್ಷನ್ ಆದಮೇಲೆ ಅವ್ರು ಎಲೆಕ್ಟ್ ಆದಮೇಲೆ ಮಂತ್ರಿಗಳು MLAಗಳು ಅವೆಲ್ಲ ಆದಮೇಲೆ ನಮ್ಮನ್ನ ಯಾರು ಒಬ್ಬರು ಮೂಸೋದು ನೋಡೋದಿಲ್ಲ. ಇವಾಗ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಕೆಲಸ ಇಲ್ಲದೆ, ಎಷ್ಟೋ ಜನ ಹೈಯರ್ ಎಜುಕೇಷನ್ ತೊಗೊಂಡು ಎಷ್ಟೆಷ್ಟೋ ಕೋಚಿಂಗ್ ಸೆಂಟ್ರ್ಗಳಲ್ಲಿ ಲಕ್ಷ ಸುರಿದು ಕೋಚಿಂಗ್ ತೊಗೊಂಡ್ಬಿಟ್ಟು ಎಷ್ಟು ಹೈಯರ್ ಸ್ಟಡಿ ಮಾಡಿರ್ತಾರೆ. ಅವ್ರಿಗೆ ಯಾರಿಗೂ ಗೌರ್ಮೆಂಟ್ ಕಾಲ್ ಹಾಕ್ತಾರೆ, ಸ್ವಿಗ್ಗಿನೋ ಝೊಮ್ಯಾಟೋನೋ ಮಾಡ್ಕೊಂಡು ಎಂತೆಂಥ ಲೈಕ್ ಮಾಸ್ಟರ್ ಮಾಡಿರೋರು ಎಲ್ಲರೂ ಸ್ವಿಗ್ಗಿ ಝೊಮ್ಯಾಟೊ ಮಾಡಂಗೆ ಆಗ್ಬಿಟ್ಟಿದೆ ಈಗಿನ ಜನ್ರೇಷನಲ್ಲಿ. ಬೇಕಾಗಿರೋದು ಉದ್ಯೋಗ ಅಷ್ಟೇ. ಲೈಕ್ ಇದೆಲ್ಲ ವೇಸ್ಟ್. ಇದೆಲ್ಲ ಲಕ್ಷ್ಮಿ ಎಲ್ಲ ತೆಗೆದುಬಿಟ್ರಿ, ಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಅವೆಲ್ಲ ತೆಗೆದುಬಿಟ್ಟು ಅದ್ರ ಪಲ್ಲು ಅದನ್ನೇ ಆಕಸ್ನೇ ಹೊಸ ಗೌರ್ಮೆಂಟ್ ಹೊಸ ಆಫೀಸರ್ಸ್ಗಳಿಗೆ ಅಪಾಯಿಂಟ್ ಮಾಡೋದ್ರಲ್ಲಿ ಮತ್ತು ಇಂಪ್ರೂವ್ ಮಾಡೋದ್ರಲ್ಲಿ, ಸಿಟಿ ಇಂಪ್ರೂವ್ ಮಾಡೋದ್ರಲ್ಲಿ ಎಜುಕೇಷನ್ ಮೇಲೆ ಹಾಕ್ರಿ ದುಡ್ಡನ್ನ. ಫಸ್ಟ್ ಥಿಂಗ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಎಕ್ಸಾಮ್ ಆಗಿರಲಿ, ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿದ್ರು ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ನ ಪ್ಲೀಸ್ ತೆಗೆದುಬಿಡಿ. ವೈ? ಬಿಕಾಸ್ ಜನರಲ್ ಕ್ಯಾಟಗರಿ 7 ಅಟೆಂಪ್ಟ್ಸ್ ಇರುತ್ತೆ UPSCಲಿ, ಅದೇ SC ST ಗಾದರೆ ಅನ್ಲಿಮಿಟೆಡ್ ಇರುತ್ತೆ. ಐ ರಿಯಲಿ ಟೆಲ್ ದ್ಯಾಟ್ ವೈಲ್ ರೈಟಿಂಗ್ ದ ಕಾನ್ಸ್ಟಿಟ್ಯೂಷನ್ BR ಡಾಕ್ಟರ್ ಅಂಬೇಡ್ಕರ್ ಅವರು SC STಗೆ ಇಷ್ಟು ಸಾಲ ಕೊಡಿ, ಜನರಲ್ಗೆ ಇಷ್ಟು ಕೊಡಿ, OBCಗೆ ಇಷ್ಟು ಕೊಡಿ ಅಂತ ಹೇಳಲಿಲ್ಲ. ಎಲ್ಲರಿಗೂ ಒಳ್ಳೆ ಕ್ವಾಲಿಫೈಡ್ ಯಾರು ತುಂಬ ಚೆನ್ನಾಗಿ ಇದು ಮಾಡ್ತಾರೋ ಅವರನ್ನು ನೇಮಕಾತಿ ಮಾಡ್ಕೊಳ್ಳಿ ಅಂತಲೇ ಹೇಳಿರೋದು. ಸೊ ಅದನ್ನು ನಾನು ತರಬೇಕು ಎಲ್ಲ ಕಡೆ ಗೌರ್ಮೆಂಟ್ KS ಆಗಿರಲಿ, UPSC ಆಗಿರಲಿ, ಎಲ್ಲ ಕಡೆನೂ ಇದನ್ನು ತಂದರೆ ಯಾರಿಗೆ ಅನ್ಎಂಪ್ಲಾಯ್ಡಾಗಿ ನಿಂತಿದ್ದಾರೆ ಅವರೆಲ್ಲರೂ ಒಂದು ಒಳ್ಳೆ ಎಜುಕೇಟೆಡ್ ಆಫೀಸರ್ಸ್ ಆಗಿ ಅವ್ರವ್ರ ಪೊಸಿಷನಲ್ಲಿ ನಿಂತ್ಕೊಂಡ್ರೆ ನಿಜವೂ ವಿಕಸಿತ ಭಾರತ ಅನ್ನೋದು ನನ್ಸಾಗುತ್ತೆ. ಇವಾಗ ನಮ್ಮ ಇದರಲ್ಲಿ ನೋಡೋದಾದ್ರೆ ಸರ್ಕಾರಿ ಹುದ್ದೆ ಅನ್ನೋದು ಕೇವಲ 4-5% ಮಾತ್ರ ಕೊಡ್ಬೋದು. ಇನ್ನು ಉಳಿದ ಖಾಸಗೀಕರಣದಲ್ಲೂ ಸಹ ಯುವಕರಿಗೆ ಅವರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ಕೊಡೋದ್ರ ಮೂಲಕ ಯುವಕರಿಗೆ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಅವರಿಗೆ ಒಂದು ಉದ್ಯೋಗಗಳನ್ನು ಕೊಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಭಾವಿಸ್ತೇನೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಾಬು ಜೊತೆ ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಸರ್ಕಾರಿ ಕೆಲಸಕ್ಕಾಗಿ ಉದ್ಯೋಗ ಆಕಾಂಕ್ಷಿಗಳು ಸಮರವನ್ನು ಸಾರಿದ್ದಾರೆ. ಸದ್ಯ ಖಾಲಿ ಇರುವಂಥ 2,84,881 ಹುದ್ದೆಗಳ ಭರ್ತಿಯಾಗಬೇಕು ಅಂತ ಭರ್ತಿ ಯಾವಾಗ ಅಂತ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೆನ್ಜಿ ಉದ್ಯೋಗ ಆಕಾಂಕ್ಷಿಗಳ ಮುಂದಿನ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ.
ಇತ್ತೀಚೆಗೆ ಯುವಕರು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ 50,000 ಹುದ್ದೆಗಳ ಭರ್ತಿ ಮಾಡ್ತೀವಿ ಅನ್ನುವ ವಿಚಾರವಾಗಿ ಭರವಸೆಯನ್ನು ಕೊಡ್ತು. ಆದ್ರೆ ಸರ್ಕಾರ ಕೊಟ್ಟಂತ ಭರವಸೆ ಕೇವಲ ಹೇಳಿಕೆಗಷ್ಟೇ ಸೀಮಿತವಾಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಒಂದು ಕಡೆ ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾವು ಉದ್ಯೋಗವನ್ನ ಪಡೆದುಕೊಳ್ತೀವಿ, ಸರ್ಕಾರಿ ಉದ್ಯೋಗ ಬೇಕೇ ಬೇಕು ಅಂತ ಎಲ್ಲೋ ಒಂದು ಕಡೆ ಹೋರಾಟ ಮಾಡ್ತಾ ಇರುವಂತ ಆ ಉದ್ಯೋಗ ಆಕಾಂಕ್ಷಿಗಳಿಗೆ ದಿನನಿತ್ಯ ನಿರಾಸೆ ಅನ್ನೋದೇ ಆಗ್ತಾ ಇದೆ. ನೋಡಿ, ನಮ್ಮೊಟ್ಟಿಗೆ ಒಂದಷ್ಟು ಜನ ವಿದ್ಯಾರ್ಥಿಗಳನ್ನ ನಾವು ಇಲ್ಲಿ ಕರೆತಂದು ನಿಲ್ಲಿಸಿದ್ದೀವಿ. ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳ ಗೋಳು ಅವರೇ ಹೇಳಬೇಕಾಗತ್ತೆ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಬಂದ್ಬಿಟ್ಟು ಕೀರ್ತಿ ಅಂತ. ಏನ್ ಮಾಡ್ತಾ ಇದ್ದೀರಾ, ಏನ್ ಓದ್ತಿದ್ದೀರಾ? ನಾನು ಇವಾಗ ಫಸ್ಟ್ ಇಯರ್ BA ಮಾಡ್ತಿದ್ದೀನಿ. BA. ಓಕೆ, ರಾಜ್ಯದಲ್ಲಿ ನೇಮಕಾತಿ ವಿಚಾರವಾಗಿ ಸಾಕಷ್ಟು ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದಿದ್ದಾರೆ. ನಮಗೆ ಬೇಕೇ ಬೇಕು, ನ್ಯಾಯ ಬೇಕು, ನಮಗೇನು ಬೇಡ, ಉದ್ಯೋಗ ಕೊಡಿ ಅಂತ. ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ? ಮ್ಯಾಮ್, ಇವಾಗ ನಮ್ಮ ಪಪ್ಪ ಅಮ್ಮ ಕೂಡ ತುಂಬಾ ಖರ್ಚು ಮಾಡಿ ಲಕ್ಷ ಸುರಿದು ಓದಿಸ್ತಿದ್ದಾರೆ. ನಾವು ಒಂದು ಗೌರ್ಮೆಂಟ್ ಅನ್ನೋದು ನಮಗೆ ಯಾವುದೋ ಒಂದು ಕಡೆಯಲ್ಲಿ ಪ್ಲೇಸ್ಮೆಂಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಯಾವುದೋ ನಂಬಿಕೆ ಮೇಲೆ ಓದ್ತಿರ್ತೀವಿ. ಇವಾಗ ಧಾರವಾಡದಲ್ಲಿ ಆಗ್ತಿರೋ ಕೇಸಸ್ಗಳನ್ನೆಲ್ಲ ನೋಡಿದ್ರೆ ಮುಂದೆ ಅವ್ರು ನಮ್ಗಿಂತ ಸೀನಿಯರ್ಸು ತುಂಬ ಪೇಚಾಡ್ತಿದ್ದಾರೆ ಜಾಬ್ ಹುಡ್ಕೊಳ್ಳೋದಕ್ಕೋಸ್ಕರ. ಬಟ್ ನಮ್ಮ ಸಿಚುವೇಶನ್ನು ಮುಂದೆ ಅದಕ್ಕಿಂತ ಭಯಾನಕವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಇವಾಗ ಭಯ ಶುರುವಾಗ್ತಿದೆ. ಸೊ ಅದ್ರ ಬಗ್ಗೆ ಹೇಳೋದ್ರೆ ನಾವೇನಕ್ಕೆ ಮ್ಯಾಮ್, ಇವ್ರು ಗೌರ್ಮೆಂಟ್ಗಳು ಅವ್ರವ್ರದ್ದೇ ವೈಯಕ್ತಿಕ ನೋಡ್ಕೊಬೇಕಾದ್ರೆ ನಾವೇನಕ್ಕೆ ಅವ್ರಿಗೆ ಕೊಡಬೇಕು, ಓಟ್ಗಳನ್ನ ಏನಕ್ಕೆ ಮಾಡಬೇಕು? ಸುಮ್ಮನೆ ಅವ್ರು ಬಿಟ್ಟು ನಮ್ಗೆ ಬೇಕಾಗಿರೋದು ಯಾವುದೇ ಬಿಟ್ಟಿ ಭಾಗ್ಯಗಳಲ್ಲ. ನಾವು ಬೇಕಾಗಿರೋದೇನು ಅಂದರೆ ಒಂದು ಒಳ್ಳೆ ಉನ್ನತ ಪ್ರಜಾಗತಿಗೆ ಇವಾಗಿನ ವಿದ್ಯಾರ್ಥಿಗಳಿಗೆ ಕೆಲವೊಂದು ಜಾಬ್ ಪ್ಲೇಸ್ಮೆಂಟ್ನ ಕೊಡಬೇಕು. ಸೊ ಅಷ್ಟೇ ನಾವು ಕೇಳ್ಕೊಳ್ಳೋದು ಮ್ಯಾಮ್. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಗಮನ ಇಲ್ವಾ ಸರ್ಕಾರಕ್ಕೆ? ಈಗ ಇವಾಗ ಹೇಳೋಕ್ಕೋದ್ರೆ ಇವ್ರು ಗೌರ್ಮೆಂಟ್ ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ಸ್ಟೂಡೆಂಟ್ಸ್ಗಳು ಜನರುಗಳು ಫುಲ್ ಕೇರ್ಲೆಸ್ ತೊಗೊಂಡ್ಬಿಟ್ಟಿದ್ದಾರೆ. ಲೈಕ್ ಅವ್ರು ಏನಂದರೆ ಎಲೆಕ್ಷನ್ ಬಂದಾಗ ಮಾತ್ರ ನಾವು ಜನತೆಗೋಸ್ಕರ ಮಾತ್ರ ಕೆಲಸ ಮಾಡ್ತೀವಿ, ಜನರೇ ನಮಗೆ ಸರ್ವಾಸ ಎಲ್ಲ ಆ ಥರ ಹೇಳ್ಕೊಂಬರ್ತಾರೆ. ಓಟ್ ಆಗೋಕ್ಕಿಂತ ಮುಂಚೆ, ಎಲೆಕ್ಷನ್ಗಿಂತ ಮುಂಚೆ, ಎಲೆಕ್ಷನ್ ಆದಮೇಲೆ ಅವ್ರು ಎಲೆಕ್ಟ್ ಆದಮೇಲೆ ಮಂತ್ರಿಗಳು MLAಗಳು ಅವೆಲ್ಲ ಆದಮೇಲೆ ನಮ್ಮನ್ನ ಯಾರು ಒಬ್ಬರು ಮೂಸೋದು ನೋಡೋದಿಲ್ಲ. ಇವಾಗ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಕೆಲಸ ಇಲ್ಲದೆ, ಎಷ್ಟೋ ಜನ ಹೈಯರ್ ಎಜುಕೇಷನ್ ತೊಗೊಂಡು ಎಷ್ಟೆಷ್ಟೋ ಕೋಚಿಂಗ್ ಸೆಂಟ್ರ್ಗಳಲ್ಲಿ ಲಕ್ಷ ಸುರಿದು ಕೋಚಿಂಗ್ ತೊಗೊಂಡ್ಬಿಟ್ಟು ಎಷ್ಟು ಹೈಯರ್ ಸ್ಟಡಿ ಮಾಡಿರ್ತಾರೆ. ಅವ್ರಿಗೆ ಯಾರಿಗೂ ಗೌರ್ಮೆಂಟ್ ಕಾಲ್ ಹಾಕ್ತಾರೆ, ಸ್ವಿಗ್ಗಿನೋ ಝೊಮ್ಯಾಟೋನೋ ಮಾಡ್ಕೊಂಡು ಎಂತೆಂಥ ಲೈಕ್ ಮಾಸ್ಟರ್ ಮಾಡಿರೋರು ಎಲ್ಲರೂ ಸ್ವಿಗ್ಗಿ ಝೊಮ್ಯಾಟೊ ಮಾಡಂಗೆ ಆಗ್ಬಿಟ್ಟಿದೆ ಈಗಿನ ಜನ್ರೇಷನಲ್ಲಿ. ಬೇಕಾಗಿರೋದು ಉದ್ಯೋಗ ಅಷ್ಟೇ. ಲೈಕ್ ಇದೆಲ್ಲ ವೇಸ್ಟ್. ಇದೆಲ್ಲ ಲಕ್ಷ್ಮಿ ಎಲ್ಲ ತೆಗೆದುಬಿಟ್ರಿ, ಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಅವೆಲ್ಲ ತೆಗೆದುಬಿಟ್ಟು ಅದ್ರ ಪಲ್ಲು ಅದನ್ನೇ ಆಕಸ್ನೇ ಲೈಕ್ ಹೊಸ ಗೌರ್ಮೆಂಟ್ ಹೊಸ ಆಫೀಸರ್ಸ್ಗಳಿಗೆ ಅಪಾಯಿಂಟ್ ಮಾಡೋದ್ರಲ್ಲಿ ಮತ್ತು ಇಂಪ್ರೂವ್ ಮಾಡೋದ್ರಲ್ಲಿ, ಸಿಟಿ ಇಂಪ್ರೂವ್ ಮಾಡೋದ್ರಲ್ಲಿ ಎಜುಕೇಷನ್ ಮೇಲೆ ಹಾಕ್ರಿ ದುಡ್ಡನ್ನ. ಫಸ್ಟ್ ಥಿಂಗ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಎಕ್ಸಾಮ್ ಆಗಿರಲಿ, ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿದ್ರು ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ನ ಪ್ಲೀಸ್ ತೆಗೆದುಬಿಡಿ. ವೈ? ಬಿಕಾಸ್ ಜನರಲ್ ಕ್ಯಾಟಗರಿ 7 ಅಟೆಂಪ್ಟ್ಸ್ ಇರುತ್ತೆ UPSCಲಿ, ಅದೇ SC ST ಗಾದರೆ ಅನ್ಲಿಮಿಟೆಡ್ ಇರುತ್ತೆ. ಐ ರಿಯಲಿ ಟೆಲ್ ದ್ಯಾಟ್ ವೈಲ್ ರೈಟಿಂಗ್ ದ ಕಾನ್ಸ್ಟಿಟ್ಯೂಷನ್ BR ಡಾಕ್ಟರ್ ಅಂಬೇಡ್ಕರ್ ಅವರು SC STಗೆ ಇಷ್ಟು ಸಲ ಕೊಡಿ, ಜನರಲ್ಗೆ ಇಷ್ಟು ಕೊಡಿ, OBCಗೆ ಇಷ್ಟು ಕೊಡಿ ಅಂತ ಹೇಳಲಿಲ್ಲ. ಎಲ್ಲರಿಗೂ ಒಳ್ಳೆ ಕ್ವಾಲಿಫೈಡ್ ಯಾರು ತುಂಬ ಚೆನ್ನಾಗಿ ಇದು ಮಾಡ್ತಾರೋ ಅವರನ್ನು ನೇಮಕಾತಿ ಮಾಡ್ಕೊಳ್ಳಿ ಅಂತಲೇ ಹೇಳಿರೋದು. ಸೊ ಅದನ್ನು ನಾನು ತರಬೇಕು ಎಲ್ಲ ಕಡೆ ಗೌರ್ಮೆಂಟ್ KS ಆಗಿರಲಿ, UPSC ಆಗಿರಲಿ, ಎಲ್ಲ ಕಡೆನೂ ಇದನ್ನು ತಂದರೆ ಇಲ್ಲ ಯಾರಿಗೆ ಅನ್ಎಂಪ್ಲಾಯ್ಡಾಗಿ ನಿಂತಿದ್ದಾರೆ ಅವರೆಲ್ಲರೂ ಒಂದು ಒಳ್ಳೆ ಎಜುಕೇಟೆಡ್ ಆಫೀಸರ್ಸ್ ಆಗಿ ಅವ್ರವ್ರ ಪೊಸಿಷನಲ್ಲಿ ನಿಂತ್ಕೊಂಡ್ರೆ ನಿಜವೂ ವಿಕಸಿತ ಭಾರತ ಅನ್ನೋದು ನನ್ಸಾಗುತ್ತೆ. ಇವಾಗ ನಮ್ಮ ಇದರಲ್ಲಿ ನೋಡೋದಾದ್ರೆ ಸರ್ಕಾರಿ ಹುದ್ದೆ ಅನ್ನೋದು ಕೇವಲ 4-5% ಮಾತ್ರ ಕೊಡ್ಬೋದು. ಇನ್ನು ಉಳಿದ ಖಾಸಗೀಕರಣದಲ್ಲೂ ಸಹ ಯುವಕರಿಗೆ ಅವರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ಕೊಡೋದ್ರ ಮೂಲಕ ಯುವಕರಿಗೆ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಅವರಿಗೆ ಒಂದು ಉದ್ಯೋಗಗಳನ್ನು ಕೊಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಭಾವಿಸ್ತೇನೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಾಬು ಜೊತೆ ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ.